ಇದ್ದಾಗ, ಜಿಲ್ಲಾಧ್ಯಕ್ಷ ನಾನಿದ್ದಾಗ ಇಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಉಳಿದಂಥ ಪ್ರಮುಖರ ಜೊತೆಯಲ್ಲಿ ನಾನು ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ನನಗೆ ಕೇಳಿದ್ರು, ಒಂದು ನಿನಗೆ ಯಾವುದಾದ್ರು ನಿಗಮ ಬೇಕಾದ್ರೆ ಹೇಳು, ಇಲ್ಲ ಅಂತಂದರೆ ಯಾರು ಒಂದು 5-6 ಜನ ಮೆಂಬರ್ ಮಾಡ್ತೀವಿ ನಿಗಮಕ್ಕೆ, ಹಿಂದುಳಿದ ವರ್ಗ ಕೊಡುವಂಥದ್ದು. ನಾವು ಬೇಡ ಅನ್ನೋ ವಿಚಾರವನ್ನು ಹೇಳಿ ಅವ್ರನ್ನ ತೆಗಿಬೇಕು ಅನ್ನೋಂಥ ಬೇಡಿಕೆ ಇಟ್ಟಿದ್ವಿ. ಸ್ವಲ್ಪ ದಿನದಲ್ಲಿ ಬದಲಾಯಿಸಿದೆ. ಆ ನಂತರದಲ್ಲಿ ನಾನು ಮನವಿಯನ್ನು ಕೊಟ್ಟಿದ್ದೆ, ಹಿರಿಯರ ಕೆಲವರೆಲ್ಲ ಸಲಹೆಯನ್ನು ಕೊಟ್ಟು 33 ವರ್ಷ ನೀವು ಪಾರ್ಟಿಯಲ್ಲಿ ಕೆಲಸವನ್ನು ಮಾಡಿ ಲೋಕಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ, ವಿಧಾನಸಭೆಗೆ ನಾವಿರೋ ಸ್ಥಿತಿಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಗಲ್ಲ, ಸಂಘಟನೆಯಲ್ಲಿ ಹಿರಿಯರಾದಂಥ ಕೆಲವರು ಇರೋದ್ರಿಂದ ನೀವು ನಿಗಮವನ್ನು ಕೇಳಿ ಸರ್ಕಾರ ಬಂದಾಗ ಒಂದು ಅವಕಾಶ ಅದು ಅಂತ ಆ ವಿಚಾರಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಕೆಲವು ಕಾಣದ ಕೈಗಳು ಪ್ರಯತ್ನದಿಂದ ಅದಾಗಲಿಕ್ಕೆ ಕೊಡಲಿಲ್ಲ. ಈ ಸಲನೂ ನಾನು ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ನನ್ನ ಹೆಸರು ಲಿಸ್ಟ್ನಲ್ಲಿ ಇತ್ತು, ಗೋವಿಂದ ನಾಯ್ಕರದು ಇತ್ತು, ನಂದು ಇತ್ತು. ಗೋವಿಂದ ನಾಯ್ಕರನ್ನು ಮಾಡಿದ್ದಾರೆ, ಸಂತೋಷದ ವಿಚಾರ. ಯಾವ ಕಾರಣಕ್ಕೂ ಹಿಂದುಳಿದ ವರ್ಗದವರಿಗೆ ಕೊಟ್ಟಿಲ್ಲ ಅನ್ನುವಂಥ ಆಕ್ಷೇಪ ಈ ಜಿಲ್ಲೆಯಲ್ಲಿ ಇತ್ತು. ಒಂದಾದರೂ ಕೊಟ್ಟರಲ್ಲ ಈಗ ಅನ್ನುವಂಥ ಅದೊಂದು ಸಂತೋಷ ಇದೆ. ಆದರೆ ನಮ್ಮನ್ನು ವಿಧಾನ ಪರಿಷತ್ತಿನಲ್ಲಿಯೂ ನಮ್ಮ ಹೆಸರನ್ನು ಪರಿಗಣಿಸಿಲ್ಲ. ನನ್ನ ಸೀನಿಯಾರಿಟಿಗೆ ಮತ್ತು ನಾನು ಸಂಘಟನೆಯಲ್ಲಿ ಇಷ್ಟು ವರ್ಷ ದುಡಿದಿದ್ದಕ್ಕೆ, ಹೋರಾಟ ಮಾಡಿದ್ದಕ್ಕೆ ಗುರುತಿಸಿ ಕೊಡುವಂಥ ಕೆಲಸವನ್ನು ಸಂಘಟನೆ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲೋ ನನಗೂ ಅರ್ಥ ಆಗ್ತಾ ಇಲ್ಲ. ಈ ಒಂದು 5-6 ತಿಂಗಳ ಅವಧಿಗೆ, ಯಾಕೆಂದ್ರೆ ವಿಧಾನಸಭಾ ಚುನಾವಣೆ ಘೋಷಣೆ ಆಗೋವರೆಗೆ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನು ಬಿಟ್ಟರೆ ಹೇಳಿಕೆಗಳ ಸಾಧನೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆ ಕಾರಣದಿಂದ ನಾನು ಯಾರಿಗೂ ನನಗೆ ನಿಗಮದ ಅಧ್ಯಕ್ಷನ ಮಾಡಿ ಅಂತ ಯಾರನ್ನು ಕೇಳಿಲ್ಲ. ಬರುವಂತ ವಿಧಾನಸಭೆಗೆ ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಾನೊಬ್ಬನು ಆಕಾಂಕ್ಷೆ ಎನ್ನುವಂಥ ಮನವಿಯನ್ನೇ ಹಿರಿಯರಿಗೆ ಕೊಡ್ತೇವೆ. ಅವರು ನಮ್ಮ ಸೀನಿಯಾರಿಟಿಗೆ, ಇಲ್ಲಿ ಹಿಂದುಳಿದ ವರ್ಗದವರೇ ಸಾಮಾನ್ಯ 70% ಜನ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಹಿಂದುಳಿದ ವರ್ಗದವರಿಗೂ ಒಂದು ಪ್ರಾತಿನಿಧ್ಯವನ್ನು ಕೊಡಿ ಅನ್ನುವಂಥ ಬೇಡಿಕೆ ಇಡಬೇಕು ಅನ್ನುವಂಥ ವಿಚಾರ ಇದೆ. ಉಳಿದಂತೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ ಸಂಘಟನೆಯಲ್ಲಿ ಇರೋದ್ರಿಂದ. ಗೋವಿಂದ ನಾಯ್ಕರ ಆಯ್ಕೆ ಸಮರ್ಪಕವಾಗಿದೆ. ಅವರು ಹೋರಾಟಗಾರರು, ಬೆಟ್ಟಗಳಂಥ ಸೂಕ್ಷ್ಮ ಪ್ರದೇಶದಲ್ಲಿ ಎದೆ ತಟ್ಟಿ ಮುಂದೆ ನಿಂತು ಹೋರಾಟ ಮಾಡಿದವರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಈ ಜಿಲ್ಲೆಯ ಎಲ್ಲ ಹಿಂದುಳಿದ ವರ್ಗ ಅಥವಾ ಪಾರ್ಟಿಯ ವತಿಯಿಂದ ನಾನು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಕೊಟ್ಟಿದ್ದು ಒಳ್ಳೆಯ ಯೋಗ್ಯ ಆಯ್ಕೆ. ಹಾಗಾಗಿ ನಾವು ಸಂತೋಷದ ವಿಚಾರನೆ. ನಮಗೆ ಕೊಡಲಿಲ್ಲ ಅನ್ನುವಂಥ ಯಾವುದೇ ಹೊರಗೇನೂ ನನಗಿಲ್ಲ, ಅವಧಿ ಭಾಳ ಇಲ್ಲ. ಹಾಗಾಗಿ ನಾನು ಆ ವಿಚಾರದಲ್ಲಿ ನಿಗಮದ ಆಸೆಯನ್ನು ವಿಚಾರವನ್ನು ಮೊದಲೇ ಕೈ